ಕಳೆದ ವಾರ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದೆ. ಅಂದಹಾಗೆ ಬ್ಯುಸಿಯಾಗಿದ್ದಿದ್ದು ನನ್ನ ವರ್ಕಿಂದಾಗಿ ಅಲ್ಲ, ಬರೀ ಫಂಕ್ಷನ್ಗಳನ್ನು ಅಟೆಂಡ್ ಆಗೋದ್ರಲ್ಲೇ ಬ್ಯುಸಿಯಾಗಿದ್ದೆ. ಶನಿವಾರ ಅರ್ಲಿ ಮಾರ್ನಿಂಗ್ ಶಿಫ್ಟ್ ಮುಗಿಸ್ಕೊಂಡು ಊರ್ ಕಡೆ ರಾತ್ರಿ ಬಸ್ ಹತ್ಕೊಂಡು ಹೊರಟಿದ್ದೆ. ಬೆಳಗ್ಗೆ ಊರ್ ರೀಚ್ ಆಗ್ತಿದ್ದಂತೆ ಫಂಕ್ಷನ್ಗೆ ರೆಡಿ ಆಗೋದೇ ಆಗೋಯ್ತು. ಅಂದಹಾಗೆ ಈ ಸಲ 4 ಮದ್ವೆನ ನಾನು ಅಟೆಂಡ್ ಆಗಬೇಕಿತ್ತು. ಎಲ್ಲಾನು ಕೂಡ ಕ್ಲೋಸ್ ಸರ್ಕಲ್ ಮದ್ವೆ ಆಗಿದ್ರಿಂದ ಮಿಸ್ ಮಾಡೋ ಹಾಗಿರ್ಲಿಲ್ಲ. ಫಸ್ಟ್ ಮದ್ವೆ ನನ್ನ ಮಾವನ್ ಮದ್ವೆ. ಅಂದ್ರೆ ಅವನು ವಯಸ್ಸಲ್ಲಿ ನನಗಿಂತ ಚಿಕ್ಕವನು, ಆದರೂ ನನಗೆ ಅವನು ರಿಲೇಷನಲ್ಲಿ ಮಾವ ಆಗ್ತಾನೆ. ಹಾಗಾಗಿ ಅವನ ಹಳದಿ ಕಾರ್ಯಕ್ರಮ ಮುಗಿಸ್ಕೊಂಡು ಸಂಜೆ ಮತ್ತೊಂದು ಪ್ರೋಗ್ರಾಮ್ಗೆ ಅಂತ ರೆಡಿಯಾಗಿ ಹೊರಟೆ. ಆ ಪ್ರೋಗ್ರಾಮ್ ಏನಂದರೆ, ನನ್ನ ಬೆಸ್ಟ್ ಫ್ರೆಂಡ್ಸ್ ಏನಿದ್ದಾರೆ ಅವರ ಮದುವೆ. ಅಂದರೆ 3 ಜನರ ಮದುವೆ ಇತ್ತು. ಸೊ ಅವರನ್ನು ಸೆಲೆಬ್ರೇಟ್ ಮಾಡಬೇಕು, ಬ್ರೈಡ್ ಟು ಬಿ ಮಾಡಬೇಕು ಅಂತ ಸ್ಪಿನ್ಸ್ಟರ್ ಪಾರ್ಟಿನ ನಾವು ಅರೇಂಜ್ ಮಾಡಿದ್ವಿ. ಸೊ ಸೆಲೆಬ್ರೇಟ್ ಕೂಡ ಮಾಡಿದ್ವಿ. ಅಂದಹಾಗೆ ಸುಷ್ಮಿತಾ, ಹರಿನಾಕ್ಷಿ, ರಕ್ಷಾ, ಅದರಲ್ಲೂ ಸುಷ್ಮಿತಾ ಇದ್ದಾಳಲ್ವಾ, ಅವಳು ನಾವಿಬ್ರು ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚಿಂದ ಫ್ರೆಂಡ್ಸ್ ಅಂದರೂ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಇವ್ರ 3 ಬಗ್ಗೆಯೂ ನನಗೆ ತುಂಬಾ ಹೆಮ್ಮೆ ಇದೆ. ಯಾಕಂದರೆ ಒಂದು ಹಳ್ಳಿಯಿಂದ ಬಂದು ಕನ್ನಡ ಮಾಧ್ಯಮದಲ್ಲಿ ಓದಿ ಇವತ್ತು ಒಂದು ದೊಡ್ಡ ಕಂಪನಿಯಲ್ಲಿ ಒಳ್ಳೆ ಪೊಸಿಷನಲ್ಲಿ ಕೆಲಸ ಮಾಡ್ತಿದ್ದಾರೆ. ನಿಜವಾಗ್ಲೂ ನನಗೆ ಇವ್ರ ಬಗ್ಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ನನ್ನ ಫ್ರೆಂಡ್ಸ್ ಅಂತ ಹೇಳೋದಕ್ಕೆ ಅಷ್ಟೇ ಖುಷಿನೂ ಆಗುತ್ತೆ. ಅಂದಹಾಗೆ ಇವ್ರ ಜೀವನದಲ್ಲಿ ಒಂದೊಳ್ಳೆ ಘಟ್ಟಕ್ಕೆ ತಲುಪ್ತಿದ್ದಾರೆ. ಅಂದರೆ ವೈವಾಹಿಕ ಜೀವನಕ್ಕೆ ಕಾಲಿಡ್ತಿದ್ದಾರೆ. ನಾನು ಮನಸಾರೆ ಇವರಿಗೆ ಒಳ್ಳೆಯದಾಗಲಿ ಅಂತ ವಿಶ್ ಮಾಡ್ತೀನಿ. ಅದೇ ರೀತಿ ನೀವು ಕೂಡ ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ ಹರಸಿ. ಇದು ಇವತ್ತಿನ ವ್ಲಾಗ್. ಮತ್ತೊಂದು ವ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ. ನಮಸ್ತೆ.